ಇದೇ ಅವಧಿಯಲ್ಲಿ ಡಿಕೆ ಶಿವಕುಮಾರ್ ಸಿಎಂ ಆಗ್ತಾರೆ ಅನ್ನುವಂತಹ ವಿನಯ್ ಗುರೂಜಿಯವರ ಭವಿಷ್ಯವಾಣಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡಿಕೆ ಶಿವಕುಮಾರ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ನಮ್ಮ ಸರ್ಕಾರ ಸುಭದ್ರವಾಗಿ ನಡೀತಾ ಇದೆ. ರಾಜ್ಯದ ಸಿಎಂ ಆಗಿ ಸಿದ್ದರಾಮಯ್ಯ ಅವರು ಕೆಲಸ ಮಾಡ್ತಿದ್ದಾರೆ. ನಮ್ಮ ಸರ್ಕಾರದ ವಿಚಾರದಲ್ಲಿ ತಮ್ಮ ಯಾವ ಹೇಳಿಕೆಗಳು ಬೇಡ. ನಾನು ಎಲ್ಲ ಸ್ವಾಮೀಜಿ ಮತ್ತು ಗುರೂಜಿಗಳಿಗೆ ಈ ಕುರಿತು ವಿನಂತಿ ಮಾಡ್ತೀನಿ. ಯಾರೂ ಭವಿಷ್ಯವನ್ನ ನುಡಿಯೋದು ಬೇಕಿಲ್ಲ ಅಂತ ಡಿಕೆ ಶಿವಕುಮಾರ್ ಅವರು ಮನವಿಯನ್ನು ಮಾಡಿಕೊಂಡಿದ್ದಾರೆ. ಅವರು ಮನವಿ ಮಾಡ್ಕೊಳ್ತಾ ಇದ್ರು ಪದೇ ಪದೇ ಅವರ ಪರವಾಗಿ ಅವರ ವಿರುದ್ಧವಾಗಿ ಕೆಲವೊಂದಷ್ಟು ಮಠಾಧೀಶರು ಸ್ಟೇಟ್ಮೆಂಟ್ ಅನ್ನು ಕೊಡೋದನ್ನು ನಾವು ನೋಡ್ತಾ ಇದ್ವಿ. ಕೆಲವರೆಲ್ಲ ಭವಿಷ್ಯ ನುಡಿಯೋದನ್ನು ನೋಡ್ತಾ ಇದ್ವಿ. ವಿನಯ್ ಗುರೂಜಿ ಅವರು ಕೂಡ ಈಗ ಹೇಳಿದ್ದಾರೆ. ಅದಕ್ಕೆ ಡಿಕೆ ಶಿವಕುಮಾರ್ ಅವರು ಮನವಿ ಮಾಡಿಕೊಳ್ಳೋದ್ರ ಮೂಲಕ ಅಂಥದ್ದು ಯಾವುದೇ ಚರ್ಚೆಗೆ ಆಸ್ಪದ ಇಲ್ಲ ಅಂತ ಬ್ರೇಕ್ ಹಾಕಿದ್ದಾರೆ. ಅವರ ಅಜ್ಜಯ್ಯನ ಮೇಲಿರೋ ನಿಷ್ಠೆ ಮತ್ತೆ ಧಾರ್ಮಿಕತೆ ಮೇಲಿರೋ ಶ್ರದ್ಧೆ ಈ ಸರ್ಕಾರ ಅವಧಿಯಲ್ಲಿ ಅವರನ್ನು ಕೂರಿಸ್ತಾರೆ ಅನ್ನೋದು ಗುರುಗಳ ದಯೆಯಿಂದ ಅದು ನಡೆಯುತ್ತೆ. ಆ ಸೀಟಲ್ಲಿ ಡಿಕೆ ಅವರು ಕೂತ್ರೆ ನಾವೆಲ್ಲರೂ ಅದಕ್ಕೆ ಖುಷಿ ಪಡ್ತೀವಿ. ನಾಟಕ ಇಲ್ಲದೊಂದು ರಾಜಕಾರಣಿ, ನಾಟಕ ಮಾಡ್ಲಿಕ್ಕೆ ಬರಲ್ಲ ಅವರಿಗೆ. ಯಾವ ಗುರುಜಿಗಳಿಗೂ ನಾನು ಮನವಿ ಮಾಡಿಕೊಡ್ತೀನಿ, ದಯವಿಟ್ಟು ನಮ್ಮ ಸರ್ಕಾರದ ವಿಚಾರದಲ್ಲಿ ಯಾರು ತಮ್ಮದು ಯಾವ ಹೇಳಿಕೆಯನ್ನು ಬೇಡ. ನಮ್ಮ ಸರ್ಕಾರ ಸುಭದ್ರವಾಗಿ ನಡೀತದೆ. ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಕೆಲಸ ಮಾಡ್ತಾ ಇದ್ದಾರೆ. ಅವ್ರ ನೇತೃತ್ವದಲ್ಲಿ ನಾವೆಲ್ಲ ಒಟ್ಟಿಗೆ ಮಾಡ್ತಾ ಇದ್ದೀವಿ. ಯಾರ ಭವಿಷ್ಯನೂ ನುಡಿಯುವಂಥದ್ದು ಅವಶ್ಯಕತೆ ಇಲ್ಲ ಅಂತ ನಾನು ಪ್ರಾರ್ಥನೆ ಮಾಡ್ತೀನಿ.